ಶ್ರೀ ಭೀಮಾಸತಿ ತೀರ್ಥರಾಜ ದೇವಿ ದೇವಸ್ಥಾನವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆ ಗ್ರಾಮದಲ್ಲಿ ನೆಲೆಸಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂಜಾರ ಸಮುದಾಯದ ಅಥವಾ ಲಂಬಾಣಿ ಸಮುದಾಯದ ಜನಾಂಗದವರು ಹಾಗೂ ಮುಂತಾದವರು ಭಕ್ತಾದಿಗಳು ಈ ದೇವಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಶ್ರೀ ಭೀಮಾಸತಿ ದೇವಿಯವರು ಕಡೂರು ತಾಲೂಕಿನ ತಂಗಲಿ ತಾಂಡ್ಯದಲ್ಲಿ ಜನಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಹಿರಿಯರ ಪ್ರಕಾರ ಶ್ರೀ ಭೀಮಾಸತಿ ತೀರ್ಥರಾಜ ಸ್ವಾಮಿಯವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಗೊಲ್ಲರಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭೀಮಾಸತಿಯವರು ದೊಡ್ಡ ಎಣ್ಣೆಗೆರೆ ಗ್ರಾಮದಿಂದ 2 ಮೈಲಿ ದೂರದಲ್ಲಿರುವ ಆಲುಮಲ್ಲೆ ದೇವರ ಕಾವಲಿನಲ್ಲಿ ಒಂದು ದಿನ ವಾಸ್ತವ ಹೂಡಿರ್ತಾರೆ. ತನ್ನ ಗಂಡನ ನಡುವೆ ಊಟದ ಕಾರಣಕ್ಕೆ ಮನಸ್ತಾಪ ಬಂದು ತೀರ್ಥರಾಜ ಸ್ವಾಮಿಯವರು ತನ್ನ ಕಟಾರಿ ಅಥವಾ ಚಾಕುವಿನಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ನಂತರ ತನ್ನ ಗಂಡನ ಸಾವಿನಿಂದ ಅಧಿಕ ದುಃಖಕ್ಕೊಳಗಾದ ಭೀಮಾಸತಿಯವರು ಕುದುರೆಯ ಮೇಲೆ ತನ್ನ ಗಂಡನ ಶವವನ್ನು ಇಟ್ಟುಕೊಂಡು ಶವ ಸಂಸ್ಕಾರಕ್ಕೆ ಜಾಗ ಹುಡುಕಲು ಹೊರಟಾಗ ದೊಡ್ಡ ಎಣ್ಣೆಗೆರೆ ಪಟೇಲರು ತಡೆದಾಗ ಶ್ರೀ ಭೀಮಾಸತಿಯವರು ತನ್ನ ಗಂಡನ ಶವ ಸಂಸ್ಕಾರಕ್ಕೆ ಜಾಗ ಕೊಟ್ಟರೆ ನಿಮ್ಮ ವಂಶವನ್ನು ಉದ್ಧಾರ ಮಾಡ್ತೀನಿ ಎಂದು ಎಣ್ಣೆಗೆರೆ ಪಟೇಲರಿಗೆ ತಿಳಿಸುತ್ತಾರೆ. ನಂತರ ತನಗೆ ಮಕ್ಕಳಿಲ್ಲವೆಂದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿ ಆಶ್ಚರ್ಯಚಕಿತರಾದ ಪಟೇಲರು ಗ್ರಾಮದ ಕರಿಯಮ್ಮ ದೇವಿಯವರ ಒಪ್ಪಿಗೆ ಪಡೆದರೆ ನಾನು ನಿಮಗೆ ಜಾಗ ಕೊಡುತ್ತೇನೆ ಎಂದು ಪಟೇಲರು ತಿಳಿಸುತ್ತಾರೆ. ನಂತರ ಶ್ರೀ ಭೀಮಾಸತಿ ದೇವಿಯವರು ಶ್ರೀ ಗ್ರಾಮದ ಕರಿಯಮ್ಮ ದೇವಿಯವರ ಒಪ್ಪಿಗೆ ಪಡೆದು ತನ್ನ ಗಂಡನ ಶವ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ಶವ ಸಂಸ್ಕಾರಕ್ಕೆ ಬೆಂಕಿಯನ್ನು ಇಟ್ಟ ನಂತರ ಒಂದು ಮಾತನ್ನು ತಿಳಿಸುತ್ತಾರೆ. ಎಲ್ಲ ಗ್ರಾಮದ ಜನರಿಗೆ ಕಳ್ಳತನ ಮಾಡಬೇಡಿ, ಮೋಸ ಮಾಡೋಕ್ಕೆ ಹೋಗಬೇಡಿ, ಅನ್ಯರಿಗೆ ಕೆಟ್ಟದನ್ನು ಬಯಸಬೇಡಿ, ಹೀಗೆ ಎಲ್ಲವನ್ನು ಹೇಳಿ ತನ್ನ ಒಂದು ಕೈಯಲ್ಲಿ ನಿಂಬೆಹಣ್ಣನ್ನು ಹಾಗೂ ಮತ್ತೊಂದು ಕೈಯಲ್ಲಿ ವೀಳ್ಯದೆಲೆಯನ್ನು ಇಟ್ಟುಕೊಂಡು, ಅಂದಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಜಾರಿ ಇದ್ದರಿಂದ ತಾನು ಕೂಡ ತನ್ನ ಗಂಡನ ಚಿತೆಯ ಮೇಲೆ ಹಾರಿ ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಹಾಗೂ ಒಂದು ಮಾತನ್ನು ಕೂಡ ಹೇಳಿರುತ್ತಾರೆ, ಈ ಹಸಿರು ವೀಳ್ಯದೆಲೆ ಹಾಗೂ ನಿಂಬೆಹಣ್ಣು ಹೀಗೆ ಹಸಿರಾಗಿದ್ದರೆ ನೀವು ನನ್ನನ್ನು ದೇವಿ ಎಂದು ನಂಬಿ ಎಂದು ಹೇಳುತ್ತಾ ಚಿತೆಗೆ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾರೆ. ಹೀಗೆ ಅಲ್ಲಿ ಬಂದು ನೆಲೆಸಿ ಭೀಮಾಸತಿಯವರು ಅವರ ಜೊತೆಗೆ ಅವರ ತಂಗಿಯರಾದ ಭಾಗೀಸತಿ, ಸೀತಾಸತಿ, ಪೂನಾಸತಿ, ರಮಾಸತಿ, ತೊಳಜಾಸತಿ, ಉದಾಸತಿ ಹೀಗೆ 7 ಮಾತೃಕೆಯರು ಆ ಜಾಗದಲ್ಲಿ ನೆಲೆಸಿ ನಂಬಿ ಬಂದ ಭಕ್ತರಿಗೆ ಒಳಿತನ್ನು ಮಾಡುತ್ತಾ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ದೇವಿಯ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ರಾಜ್ಯದ ಮೂಲೆಗಳಿಂದಲ್ಲದೆ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕೇರಳದ ಜನಗಳು ಕೂಡ ಇಲ್ಲಿ ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ವಿಶೇಷವಾಗಿ ಮಾಟ ಮಂತ್ರ, ಮಕ್ಕಳಾಗದವರು ಹಾಗೂ ಅನೇಕ ಆರೋಗ್ಯ ಸಮಸ್ಯೆ ಇದ್ದವರು ಇಲ್ಲಿ ಬಂದು ಹರಕೆಯನ್ನು ಕಟ್ಟಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನೀವು ಒಮ್ಮೆ ಭೇಟಿ ನೀಡಿ.
भैया फूल दे फूल तोड़ दे गाड़ी ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು